ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ ಮ್ಯೂಚುವಲ್ ಫಂಡ್ಗಳು ಕೋಟ್ಯಾಂತರ ರೂಪಾಯಿ ಕಳೆದುಕೊಂಡ ಕತೆ. ನಾವು ಸಾಮಾನ್ಯವಾಗಿ ತಿಳ್ಕೊಳ್ಳೋದು ಏನು ಅಂತಂದ್ರೆ, ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಗಳು ಬಹಳ ಜಾಣರು, ಮಾರುಕಟ್ಟೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡವರು, ಏನಿದ್ದರೂ ನಮ್ಮ ಪರವಾಗಿ ಹಣವನ್ನು ಹೂಡಿ ಲಾಭವನ್ನು ಮಾಡಿಕೊಳ್ಳುವಂಥವರು. ಆದರೆ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ, ಅವರೂ ಕೂಡ ನಮ್ಮ ಹಾಗೆ ಹಣವನ್ನು ಕಳೆದುಕೊಳ್ತಾರೆ ಅಂತ ಗೊತ್ತಾಗುತ್ತೆ. ನಾವು ಬಹಳ ವರ್ಷಗಳಿಂದ ಈ ಷೇರು ಮಾರುಕಟ್ಟೆಯ ಕಾರ್ಯಕ್ರಮಗಳನ್ನು ನಡೆಸುವಾಗ ಹೇಳೋದು ಒಂದೇ ವಿಚಾರ, ಮ್ಯೂಚುವಲ್ ಫಂಡ್ನಲ್ಲಿ ಬರುವ ಲಾಭ ಅಷ್ಟಕ್ಕಷ್ಟೇ. ಇವತ್ತಿನವರೆಗೆ ಯಾರೂ ಕೂಡ ನನಗೆ ಮ್ಯೂಚುವಲ್ ಫಂಡ್ನಲ್ಲಿ ಬಂದ ಹಣದಿಂದ ನಾನು ಕೋಟ್ಯಾಧಿಪತಿ ಆಗಿದ್ದೇನೆ ಅಂತ ಹೇಳಿದ್ದನ್ನು ನಾನು ಕೇಳಿಲ್ಲ. ಆದರೆ ಷೇರು ಮಾರುಕಟ್ಟೆಯಿಂದ ನಾನು ಕೋಟ್ಯಾಧಿಪತಿ ಆಗಿದ್ದೇನೆ ಅಂತ ಹೇಳಿದ್ದನ್ನು ಕೇಳಿದ್ದೇವೆ. ಮತ್ತೆ ಇನ್ನೂ ಒಂದು ವಿಚಾರ, ನಾವು ಸಾಮಾನ್ಯವಾಗಿ ತಿಳ್ಕೊಳ್ಳೋದು, ಮ್ಯೂಚುವಲ್ ಫಂಡ್ನ ಮ್ಯಾನೇಜರ್ಗಳು ಬೇಕಾದಷ್ಟು ಸಂಶೋಧನೆಯನ್ನು ನಡೆಸಿ ಹಣವನ್ನು ಹಾಕ್ತಾರೆ, ನಮ್ಮ ತರ ಅಲ್ಲ. ಮತ್ತೆ ಅವರ ಹತ್ರ ಬೇಕಾದಷ್ಟು ಹಣ ಇದೆ, ಅದರಿಂದಾಗಿ ಹಣದ ಬಲದಿಂದ ಗೆಲ್ತಾರೆ. ಇದು ಯಾವಾಗಲೂ ನಿಜ ಅಲ್ಲ. ಬಹಳಷ್ಟು ಮ್ಯೂಚುವಲ್ ಫಂಡ್ಗಳು ಮಾರುಕಟ್ಟೆ ಬಿದ್ದಾಗ ಬೇಕಾದಷ್ಟು ಹಣವನ್ನು ಕಳೆದುಕೊಂಡು ಮುಂದೆ ತಮ್ಮ ಹಣದಲ್ಲಿ ಚೇತರಿಕೆಯನ್ನು ಕಂಡುಕೊಳ್ಳದೆ ಒದ್ದಾಡಿದ್ದನ್ನು ಕೂಡ ನಾವು ನೋಡಿದ್ದೇವೆ. ಇವತ್ತು ಹೇಗೆ ಮ್ಯೂಚುವಲ್ ಫಂಡ್ಗಳು ನ್ಯೂ ಏಜ್ ಟೆಕ್ ಕಂಪನಿಗಳಲ್ಲಿ ಹಣವನ್ನು ಹಾಕಿದ್ವು, ಇದು ಮುಂದಕ್ಕೆ ಮೇಲೆ ಹೋಗುತ್ತೆ ಅಂತ ತಿಳ್ಕೊಂಡು ಅದರ ಸಾರಾಂಶವನ್ನು ಇಟ್ಟಿದ್ದೇವೆ. ದಯವಿಟ್ಟು ಕೊನೆವರೆಗೂ ನೋಡಿ. ಮೊದಲನೆಯ ಕಂಪನಿ ಝೊಮ್ಯಾಟೊ. IPO ಪ್ರೈಸು 76, ಲಿಸ್ಟಿಂಗ್ ಪ್ರೈಸು 116, ಇವತ್ತಿನ ರೇಟು 80. ಮತ್ತೆ ಮ್ಯೂಚುವಲ್ ಫಂಡ್ ಸ್ಕೀಮುಗಳು ಈ IPOದಲ್ಲಿ, ಝೊಮ್ಯಾಟೊ IPOದಲ್ಲಿ ಹಾಕಿದ್ದು 81. ಮತ್ತೆ ಅವರು ಖರೀದಿ ಮಾಡಿದ ಷೇರುಗಳು 27.82 ಕ್ರೋರ್ಸು. ಆಮೇಲೆ ಇವತ್ತಿನವರೆಗೆ ಹಿಡಿದಿಟ್ಟುಕೊಂಡಂತದ್ದು 54 ಕೋಟಿ. ಮತ್ತೆ ಅವರ ಹತ್ರ ಈಗಲೂ ಇರುವಂತ ಷೇರುಗಳು 22 ಕೋಟಿ. ಇದು ಝೊಮ್ಯಾಟೊದ ಕತೆ ಆಯಿತು. ಝೊಮ್ಯಾಟೊ ಮಾರುಕಟ್ಟೆಗೆ ಬಂದಾಗ ನಾವು ಮುಕ್ತವಾಗಿ ನಮ್ಮ ವಿಡಿಯೋದಲ್ಲಿ ಹೇಳಿದ್ವಿ, ಕಂಪನಿ ಪ್ರಾಫಿಟ್ ಅಲ್ಲಿಲ್ಲ, ದಯವಿಟ್ಟು ಹಾಕಬೇಡಿ ಅಂತ. ಈ ವಿಚಾರ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಗಳಿಗೆ ಅರ್ಥ ಆಗಿಲ್ಲ ಅಂತಂದ್ರೆ ಇನ್ಯಾರಿಗೆ ಅರ್ಥ ಆಗಬೇಕು ಅನ್ನುವ ಪ್ರಶ್ನೆ. ಈಗ ಎರಡನೆಯ ಕಂಪನಿ ಪಾಲಿಸಿ ಬಜಾರ್ಗೆ ಬರ್ತಾ ಇದ್ದೇನೆ. IPO ಪ್ರೈಸು 980, ಲಿಸ್ಟಿಂಗ್ ಪ್ರೈಸ್ 1150, ಇವತ್ತಿನ ರೇಟು 716. ಮ್ಯೂಚುವಲ್ ಫಂಡ್ ಸ್ಕೀಮ್ಗಳು ಈ ಪಾಲಿಸಿ ಬಜಾರ್ನ ಹಿಡಿದಿಟ್ಕೊಂಡಿರೋದು 51. ಎಷ್ಟು ಶೇರ್ಸ್ ಪರ್ಚೇಸ್ ಮಾಡಿದ್ದಾರೆ ಅಂತಂದ್ರೆ 0.95 ಕ್ರೋರ್ಸ್, ಅಂದ್ರೆ 95 ಲ್ಯಾಕ್ಸ್. ಮತ್ತೆ ಇವತ್ತಿನವರೆಗೆ ಇನ್ನೂ 40 ಮ್ಯೂಚುವಲ್ ಫಂಡ್ಗಳು ಈ ಷೇರುಗಳನ್ನು ಹಿಡಿದಿಟ್ಕೊಂಡಿದ್ದಾರೆ. ಮತ್ತೆ ಒಟ್ಟು 1 ಕೋಟಿ ಪಾಲಿಸಿ ಬಜಾರ್ ಶೇರ್ಸ್ ಮ್ಯೂಚುವಲ್ ಫಂಡ್ ಅಲ್ಲಿವೆ. ಈಗ ಪೇಟಿಎಂ ಬರ್ತಾ ಇದ್ದೇನೆ. IPO ಪ್ರೈಸು 2150, ಲಿಸ್ಟಿಂಗ್ ಪ್ರೈಸು 1950, ಇವತ್ತಿನ ರೇಟು 577, ಭಯಂಕರವಾದ ಕುಸಿತ. ಮತ್ತೆ ಮ್ಯೂಚುವಲ್ ಫಂಡ್ ಸ್ಕೀಮುಗಳು 17 ಸ್ಕೀಮುಗಳು ಪರ್ಚೇಸ್ ಮಾಡಿದಾವೆ. ಶೇರ್ಸ್ 58 ಲಕ್ಷ ಶೇರ್ಸ್ ನ ಪರ್ಚೇಸ್ ಮಾಡಿದ್ದಾರೆ ಮ್ಯೂಚುವಲ್ ಫಂಡ್ ಅವರು. ಮತ್ತೆ ಇವತ್ತಿನವರೆಗೆ 16 ಮ್ಯೂಚುವಲ್ ಫಂಡ್ ಸ್ಕೀಮ್ಗಳು ಇನ್ನೂ ಇದನ್ನ ಮಾರ್ಕೊಂಡಿಲ್ಲ. ಮತ್ತೆ 0.71 ಕ್ರೋರ್ ಷೇರುಗಳನ್ನು ಮ್ಯೂಚುವಲ್ ಫಂಡ್ಗಳು ಇನ್ನೂ ಹಿಡಿದಿಟ್ಕೊಂಡಿದ್ದಾರೆ. ಅಂದರೆ ನಮಗೆ ಅರ್ಥ ಆಗುವಂತ ವಿಚಾರಗಳು ಅವರಿಗೆ ಯಾಕೆ ಅರ್ಥ ಆಗಿಲ್ಲ ಅನ್ನುವಂತ ಪ್ರಶ್ನೆ ಬರುತ್ತೆ. ಪೇಟಿಎಂ ಅನ್ನು ಕೂಡ ನಾವು ಹೇಳಿದ್ವಿ, ಎಲ್ಲರಿಗೂ ಪರ್ಚೇಸ್ ಮಾಡಬೇಡಿ, ಲಾಸ್ ಅಲ್ಲಿದೆ ಅಂತ. ಈಗ ನೈಕಾ IPO ಪ್ರೈಸು 1125, ಲಿಸ್ಟಿಂಗ್ ಪ್ರೈಸು 2001, ಇವತ್ತಿನ ರೇಟು 1585. ಮತ್ತೆ ಮ್ಯೂಚುವಲ್ ಫಂಡ್ಗಳು 50 ಸ್ಕೀಮ್ಗಳಲ್ಲಿ ಇದಿದೆ. ಮತ್ತೆ 0.48 ಕ್ರೋರ್ ಷೇರುಗಳನ್ನ ಪರ್ಚೇಸ್ ಮಾಡಿದ್ದಾರೆ. 50 ಸ್ಕೀಮ್ಗಳು ಇನ್ನೂ ಅವರ ಹತ್ರ ಇಟ್ಕೊಂಡಿದ್ದಾರೆ. ಷೇರುಗಳು ಒಂದು 91 ಲಕ್ಷ ಶೇರ್ ಅನ್ನು ಮ್ಯೂಚುವಲ್ ಫಂಡ್ಗಳು ಖರೀದಿಸಿದ್ದಾವೆ. ನೈಕಾ IPO ಬಂದ ಸಮಯದಲ್ಲಿ ನಾವು ಮಾಡಿದ ವಿಡಿಯೋದಲ್ಲಿ ಹೇಳಿದ್ವಿ, ನಿಮಗೆ ಇದರಲ್ಲಿ ದುಡ್ಡು ಹಾಕಿದ್ರೆ ಗ್ಯಾರಂಟಿ ಪ್ರಾಫಿಟ್ ಬರುತ್ತೆ ಅಂತ. ಅದರಂತೆ ಆಯಿತು. ಈ ಪಟ್ಟಿಯನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಕೆಲವು ಮ್ಯೂಚುವಲ್ ಫಂಡ್ಗಳು
IPOದಿಂದ ಬಂದ ಮೇಲೆ ತಗೊಂಡ ಮೇಲೆ ಎಕ್ಸಿಟ್ ಆಗಿದ್ದಾವೆ, ಕೆಲವು ಆಮೇಲೆ ಎಂಟರ್ ಆಗಿದ್ದಾವೆ. ಇಲ್ಲಿ ಲೆಕ್ಕ ಹಾಕಿ ನೋಡಿದ್ರೆ ಮ್ಯೂಚುವಲ್ ಫಂಡ್ ಸ್ಕೀಮ್ಗಳು ಹಿಡ್ಕೊಂಡದ್ದು ಕಮ್ಮಿ ಇರ್ಬೋದು, ಆದರೆ ಟೋಟಲ್ ನಂಬರ್ ಆಫ್ ಶೇರ್ಸ್ ತಮ್ಮ ಹತ್ರ ಇಟ್ಕೊಂಡಿರೋದು ಮೊದಲಿಗಿಂತ ಜಾಸ್ತಿ ಆಗಿದ್ದು ಕಂಡು ಬಂದಿದೆ. ಬಹುಶಃ ಏನು ಕಂಡು ಬರುತ್ತೆ ಅಂತಂದ್ರೆ ಈ ಮ್ಯೂಚುವಲ್ ಫಂಡ್ಗಳು ಈ ಷೇರುಗಳು ಮುಂದಿನ ದಿನದಲ್ಲಿ ಒಂದಷ್ಟು ಚೇತರಿಕೆಯನ್ನು ಕಾಣಬಹುದು ಅನ್ನುವಂತಹ ಒಂದು ಖುಷಿಯಿಂದ ಇಟ್ಕೊಂಡಿದ್ದಾರೆ ಅಂತ. ಸದ್ಯದ ಮಟ್ಟಿಗೆ ಇದ್ಯಾವುದೇ ಷೇರುಗಳಲ್ಲಿ ಹೇಳಿಕೊಳ್ಳುವಂತ ಚೇತರಿಕೆ ಕಾಣ್ತಾ ಇಲ್ಲ. ಯಾಕಂದ್ರೆ ಆ ಕಂಪನಿಗಳು ನಷ್ಟದಲ್ಲಿದ್ದಾವೆ, ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಪ್ರಾಫಿಟ್ ಬರುತ್ತೋ ಇಲ್ವೋ ಅಂತ ಕಾದು ನೋಡಬೇಕಾಗಿದೆ. ಈಗ ಈ 4 ಷೇರುಗಳ ಜಾತಕವನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಝೊಮ್ಯಾಟೊ IPO ಪ್ರೈಸ್ 76, ಇವತ್ತು 80, ಮತ್ತೆ 5% ಪ್ರಾಫಿಟ್ ಅಲ್ಲಿ ಕೂತಿದೆ. ಪಾಲಿಸಿ ಬಜಾರ್ IPO ಪ್ರೈಸು 980, ಇವತ್ತು 716, -27% ಅಲ್ಲಿ ಕೂತಿದೆ. ಪೇಟಿಎಂ 2150 IPO ಪ್ರೈಸ್, ಇವತ್ತು ಕೇವಲ 577, -73% ಅಲ್ಲಿ ಕೂತಿದೆ. ನೈಕಾ 1125, ಇವತ್ತಿನ ರೇಟು 1585, ಮತ್ತೆ +41% ಅಲ್ಲಿ ಕೂತಿದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಷೇರುಗಳು ಹೇಗೆ ಲಾಭ ಮಾಡ್ತಾವೆ ಅಂತ ಕಾದು ನೋಡ್ಬೇಕಾಗಿದೆ. ಮತ್ತೆ ಇದು ಬಹಳ ಅರ್ಲಿ ಆಯ್ತು, ಅದರಲ್ಲಿ ಪ್ರಾಫಿಟ್ ಬರುತ್ತೋ ಇಲ್ವೋ ಅಂತ ನಾವು ನಮ್ಮ ಕಮೆಂಟ್ ಅನ್ನು ಪಾಸ್ ಮಾಡಲಿಕ್ಕೆ. ಆದರೆ ಇವತ್ತಿನವರೆಗೆ ಇರುವಂತ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ಷೇರುಗಳು ಮುಂದೆ ಚೇತರಿಕೆಯನ್ನು ಕಾಣುವ ಯಾವ ಲಕ್ಷಣಗಳು ಇಲ್ಲ. ಯಾಕಂದ್ರೆ ಟ್ರೆಡಿಷನಲ್ ಕಂಪನೀಸ್ ಅಲ್ಲಿ ನಾವು ನೋಡುವಂತ ಒಂದು ಚಿಹ್ನೆ ಏನು ಅಂತಂದ್ರೆ ಲಾಭ ಬಂದಿದೆಯಾ ಮತ್ತು ರೆಗ್ಯುಲರ್ ಆಗಿ ಕನ್ಸಿಸ್ಟೆಂಟ್ ಆಗಿ 3 ತಿಂಗಳಿಗೊಮ್ಮೆ ಲಾಭ ಬರ್ತಾ ಇದೆಯಾ. ನಾವು ಇತ್ತೀಚಿನ ದಿನಗಳಲ್ಲಿ ಮತ್ತೊಂದು ಹೊಸ ವಿಚಾರಧಾರೆಯನ್ನು ನೋಡ್ತಾ ಇದ್ದೇವೆ. ಈ ನ್ಯೂ ಏಜ್ ಟೆಕ್ ಕಂಪನೀಸ್ ಏನಿದೆ, ಅವರು ತಮ್ಮ ಮಾರ್ಕೆಟ್ ಶೇರ್ ಅನ್ನು ತಮ್ಮ ಕ್ಷೇತ್ರದಲ್ಲಿ ಜಾಸ್ತಿ ಮಾಡಲಿಕ್ಕೆ ಬೇಕಾದಷ್ಟು ಕಾರ್ಯಗಳನ್ನು ಕೈಗೊಳ್ತಾರೆ, ಆದರೆ ಪ್ರಾಫಿಟ್ ಅನ್ನು ಜಾಸ್ತಿ ಮಾಡಿಕೊಳ್ಳುವ ಯಾವ ಪ್ರಯತ್ನವನ್ನು ಮಾಡುವುದಿಲ್ಲ. ಈ ರೀತಿ ವ್ಯವಹಾರ ನಡೆಸಿದ್ರೆ ಮುಂದೆ ಲಾಭ ಆಗುತ್ತೋ ಇಲ್ವೋ ಅಂತ ಕಾದು ನೋಡಬೇಕು. ಯಾಕಂದ್ರೆ ಇದು ಒಂದು ಹೊಸ ವಿಚಾರಧಾರೆ. ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ. ಪೆಟ್ರೋಲ್ ಪ್ರೈಸ್ ಏನಿದೆ ನಮ್ಮ ದೇಶದಲ್ಲಿ, ಅದರಲ್ಲಿ ಒಬ್ಬ ಗ್ರಾಹಕನಿಗೆ ಎಷ್ಟು ತೆರಿಗೆಯನ್ನು ವಿಧಿಸಿದ್ದಾರೆ? 25% ಅಂತಂದ್ರೆ ಎ ಅಂತ ಟೈಪ್ ಮಾಡಿ, 50 ಅಂತಂದ್ರೆ ಬಿ ಅಂತ ಟೈಪ್ ಮಾಡಿ, 65 ಅಂತಂದ್ರೆ ಸಿ ಅಂತ ಟೈಪ್ ಮಾಡಿ, 35% ಅಂತಂದ್ರೆ ಡಿ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ಬಹಳ ದಿನಗಳಿಂದ ಹೇಳ್ತಾ ಬರ್ತಾ ಇದ್ದೇವೆ, ಆದರೆ ಬಹಳ ಜನ ಇದರಲ್ಲಿ ಜಿಪುಣತನ ತೋರಿಸ್ತಾರೆ. ಮತ್ತೆ ಲೈಕ್ ಬಟನ್ ಒತ್ತುವುದರಲ್ಲಿ ಕೂಡ ಬಹಳಷ್ಟು ಮೈಸರ್ಲಿ ಆಗಿ ಕೆಲಸ ಮಾಡ್ತಾರೆ. ಮತ್ತೆ ಲೈಕ್ ಬಟನ್ ಒತ್ತು ಬಿಟ್ರೆ ಬೇರೆಯವರಿಗೆ ಅನುಕೂಲ ಆಗ್ಬಹುದು ಅನ್ನೋ ಉದ್ದೇಶದಿಂದ ನೀವು ಲೈಕ್ ಬಟನ್ ಒತ್ತಿದ್ರೆ ಏನಾಗುತ್ತೆ ಅಂತ ಹೇಳ್ತೇನೆ. ಈ ವಿಡಿಯೋಗೆ ಒಳ್ಳೆಯ ರ್ಯಾಂಕಿಂಗ್ ಅನ್ನು ಯೂಟ್ಯೂಬ್ ಕೊಡ್ತಾರೆ. ಮತ್ತೆ ಇನ್ನಷ್ಟು ಕನ್ನಡಿಗರಿಗೆ ಈ ವಿಡಿಯೋನ ಯೂಟ್ಯೂಬ್ ತನ್ನಿಂದ ತಾನಾಗಿ ತೋರಿಸುತ್ತೆ. ಆವಾಗ ಬೇರೆ ಕನ್ನಡಿಗರಿಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನಮ್ಮ ಉದ್ದೇಶ. ಆದರೆ ನೀವು ಡೈರೆಕ್ಟ್ ಆಗಿ ವಿಡಿಯೋನ ಒಂದು 50-100 ಜನಕ್ಕೆ ಫಾರ್ವರ್ಡ್ ಮಾಡಿದ್ರೆ ಆಗ ನೀವು ನಿಮ್ಮ ಸೇವೆಯನ್ನು ನನಗೆ ಕೊಟ್ಟಾಗುತ್ತೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.